ಎಂಬವನು ಭೋರಿ ಪರಾಕ್ರಮಿ ನಿನ್ನಯ ಬಲವ ಭೋರಿ ಪರಾಕ್ರಮಿ ನಿನ್ನಯ ಬಲವ ನಿವಾರಿಸಿ ಕೊಡುವೆ ನಾನು ಶ್ರೀರಾಮಚಂದ್ರನನ್ನು ನೀನ್ಯಾರು ಎಂದು ಕೇಳಿದೆಯಲ್ಲ. ಶ್ರೀರಾಮಚಂದ್ರನನ್ನು ಅನುದಿನವೂ ಅನುಗಾಲವು ಪೂಜಿಸಿ ಭಜಿಸುವಂತ ಭಜಕನಾದ ಹನುಮಂತ ನಾನೇ. ತಾರವರನ್ನ ಸೇರಿ ಬರುವ ವೇಳೆಯಲ್ಲಿ ವನವನ್ನ ಕಂಡೆ, ಸಂತೋಷಗೊಂಡೆ, ನನ್ನನವನಿಗಿಂತ ಮಿಗಿಲಾದವನ ಎಂದೆ. ಆಗ ಅವರು ಹೇಳಿದರು, ಎಲ್ಲವೂ ಸರಿ, ಆದರೆ ಇಲ್ಲಿಯ ಅಧಿಕಾರಿ ದುರಹಂಕಾರಿ. ಅವನಿಗೆ ಒಂದು ತಲೆಯಲ್ಲುಂಟು, ಏನು ತಾನು ಬಲಾನ್ವಿತ ಎನ್ನುವುದುಂಟು, ಬಲದಿಂದ ಏನನ್ನೂ ಸಾಧಿಸ್ತೇನೆ ಎನ್ನುವ ಛಲವನ್ನು ಹೊತ್ತಿದ್ದಾನೆ. ಹೆಸರು ಅವನ ದುರಾಮ. ತಂದೆ ತಾಯಿಗಳಿಟ್ಟ ಹೆಸರು ರಾಮ, ಲೋಕ ಕರೆಯುವುದು ಬಲರಾಮ. ಎಂದಾಗ ಒಬ್ಬನಿಗೆ ಒಂದು ಪ್ರಶಸ್ತಿಯೋ ಪುರಸ್ಕಾರವೋ ಮಾಡಲ್ಪಡ್ತದಂತಾದ್ರೆ ಯೋಗ್ಯತೆ ಇರಬೇಕಾಯ್ತು. ಅದಿಲ್ಲ ಅಂತಾದ್ರೆ ಅವನೇ ಕರ್ಕೊಂಡು ತಿರುಗಾಡಿದ್ದಾನೆ ಎನ್ನುವ ಅರ್ಥ ಆಗ್ತದೆ. ಆದ್ದರಿಂದಲೇ ನಿನ್ನಲ್ಲಿ ಬಲ ಎಷ್ಟುಂಟು ಎನ್ನುವುದನ್ನು ತಿಳಿಯಬೇಕಾದ ಆಸೆಯಿಂದ ನೀನಿಲ್ಲಿ ಬರಬೇಕು ಒಂದಿಷ್ಟು ವನ ಹಾಳು ಮಾಡಿದ್ದೇನೆ. ಒಳ್ಳೆ ಕೆಲಸ ನೀವು ಮಾಡಿದ್ದೆ. ಎಲ್ಲ ಸೇರಿ ಬಲರಾಮ ಅಂತ ಕರೆದಿದ್ದಾರೆ. ಹೌದು, ಮತ್ತ ಹೇಳ್ಕ ತಿರುಗುವೆ ಅಂತ ಉಳಿ. ನನ್ನೊಡೆಯ ರಾಮ ಅಲ್ಲಯ್ಯ, ನಿನ್ನೊಡೆಯ ರಾಮ, ನಾನು ಬಲರಾಮ. ನಿನಗೇನು ತಲೆ ಬಿಸಿ? ನೀನು ಬಲ ಇರ್ಲಿಕ್ಕಿಲ್ಲ, ಅವನಿಗಿಂತ ಹೆಚ್ಚಾಗ್ಲಿಕ್ಕಿಲ್ಲ ನಿನಗೆ. ಉದ್ದೇಶ ನನಗೆ ಬಲ ಇದ್ರೆ ಅವನಿಗೆ ಅಂತ ಹೇಳಿ. ನಿನಗೆ ಬಲ ಎಷ್ಟುಂಟು ಅದನ್ನು ನಿವಾರಿಸಬೇಕೆನ್ನುವುದೇ ನನ್ನ ಉದ್ದೇಶ. ನಂಗೆ ಹನುಮಂತ ಹೌದು ಅಲ್ಲ ಹೇಳುದು ಹನುಮನೆ ಅಲ್ಲ, ನೀನು ಒಪ್ಪಬೇಕು ಅಂತ ನಾನು ಹೇಳುವುದು. ಯಾಕೆ ಅಂತ ಹೇಳಿದ್ರೆ ಮತ್ ನೀ ಹೇಳದ್ದು ನಂಗೆ ಒಪ್ಪಬೇಕು ಅಂತಿಲ್ಲ. ಬೇಡ ಬಿಡು, ನಿನ್ನ ಹತ್ರ ಬಲ ಇಲ್ಲ, ನೀವು ಯುದ್ಧ ಮಾಡುವುದಿಲ್ಲ ಅಂತಾದ್ರೆ ಬಿಟ್ಬಿಡು. ನಿನ್ನೊಡೆಯ ರಾಮಚಂದ್ರ ಅವನನ್ನ ಶ್ರೀರಾಮಚಂದ್ರ ಅಂತ ಕೊಂಡಾಡಿದ್ದಾರೆ. ಹೌದೌದು, ನಂಗೆ ಹೇಳ ಹನುಮನ ಬಗ್ಗೆ ಎಲ್ಲಿಲ್ಲದೆ ಹೋದ ಗೌರವ ಉಂಟು ನಿನಗೆ. ಖಂಡಿತ ನಾನು ಗೌರವ ಇಡಬೇಡ ಅಂತ ನಿನಗೆ ಹೇಳಿಲ್ಲ. ಹನುಮನ ಬಗ್ಗೆ ಅಪಾರವಾದ ಗೌರವ ಉಂಟು. ಹನುಮನ ಬಾಯಿಂದ ಬರುವ ಮಾತಲ್ಲ ಇದು. ಯಾಕೆ? ಶ್ರೀರಾಮ ಹೆಚ್ಚ ಬಲರಾಮ ಹೆಚ್ಚ? ಬಲರಾಮ ಹೆಚ್ಚಲ್ಲ, ಶ್ರೀರಾಮನೇ ಹೆಚ್ಚು. ಅಂದ್ಮೇಲೆ ಮತ್ತೆ ಎಂತ ಒಳ್ಳೆ ಮಾತಿನಿಂದ ಹೋದ್ರೆ ಸರಿ. ನೀನು ಬಲರಾಮ ಏನು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಇಷ್ಟು ಸಾಕು ಅಂತ ನನಗೆ ಗೊತ್ತಾಗ್ತದೆ. ಎಡಬಲವೋ ನೋಡುತ್ತ ಬೀಳುತ್ತೆ